ಪತ್ನಿ ಜೊತೆಗಿನ ಬೆಡ್ರೂಮ್ ವಿಡಿಯೋ ಚಿತ್ರೀಕರಣ ಪ್ರಕರಣ ನನ್ನ ಗಂಡ ಹೇಳ್ತಿರೋದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿ ಗೃಹಿಣಿ ಇದೀಗ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ತನ್ನ ಪತಿಯ ಮೇಲೆ. ಪತಿ ಸೈಯದ್ ಇನಾಮುಲ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪತ್ನಿ. ನನ್ನ ಗಂಡ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು, ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅನ್ನೋದು ಪತ್ನಿಯ ಮಾತೀಗ. ಮದುವೆಗೂ ಮುನ್ನ ಈತನ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಕಳೆದ ಸೆಪ್ಟೆಂಬರ್ನಲ್ಲಿ ಮೊದಲ ಪತ್ನಿ ಜೊತೆ ಮಾತನಾಡಿದ್ದೇನೆ. ನನ್ನ ಪತಿ ಜಿಮ್ ಓಪನ್ ಮಾಡಬೇಕೆಂದು ಒಡವೆ ತಗೊಂಡ್ರು. ನನ್ನ ತಾಯಿಯ 210 ಗ್ರಾಂ ಚಿನ್ನಾಭರಣವನ್ನ ತಗೊಂಡಿದ್ರು. ಜಿಮ್ ಓಪನ್ ಬಗ್ಗೆ ಕೇಳಿದ್ರೆ ನನಗೆ ಹೊಡಿತಾ ಇದ್ರು ಎಂದಿದ್ದಾರೆ ಪತ್ನಿ. ನಾನು ಅವರು ಫಸ್ಟ್ ಮೊದಲನೇ ಹೆಂಡತಿಗೆ ಮಾತಾಡಿದ್ದೀನಿ. ಅದು 6th of September 2025ಗೆ. ಅದಕ್ಕಿಂತ ಮುಂಚೆ ನಮಗೇನು ಗೊತ್ತೇ ಇರಲಿಲ್ಲ, ಸುಳ್ಳು ಹೇಳಿದ್ದಾರೆ. ಮತ್ತು ನಮ್ಮ ತಂದೆ ಬೆಡ್ ಪೇಷಂಟು, ಹಾರ್ಟ್ ಪೇಷಂಟು. ಮೋಸ್ಟ್ ಆಫ್ ದ ಟೈಮ್ ಅವ್ರು ಬೆಡ್ಡಲ್ಲಿ ಇರ್ತಾರೆ. ನಮ್ಮಮ್ಮನೂ ಹಾರ್ಟ್ ಪೇಷಂಟು. ಸುಮ್ಮನೆ ನಮ್ಮಮ್ಮಗೆ ಎಲಿಜ್ ಮಾಡ್ತಿದ್ದಾರೆ. ಏನು ಇಲ್ಲದೆ ಇರೋ ಮಾತು ಯಾಕೆ ಹೇಳ್ತಿದ್ದಾರೆ ನನಗೆ ಗೊತ್ತೇ ಇಲ್ಲ. ಅವ್ರು ಹೇಳ್ತಿದ್ದಾರೆ 17 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ. ಮಹಾರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದೆಲ್ಲ ಬರೆದಿದ್ದಾರೆ, ಅದರಲ್ಲೇ ಇದೆ ಎಲ್ಲ ಚೀಸ್ಗಳು. ನಾನು ಏನು ದೊಡ್ಡದಾಗಿ ಹೇಳ್ತಿಲ್ಲ. ಇನ್ನು ಅವರು ಜಿಮ್ ಓಪನ್ ಮಾಡಬೇಕಂತ ಹೇಳಿಬಿಟ್ಟು ನಮ್ಮಮ್ಮದು ಖಾನ್ದಾನಿ ಝೇವರ್ ಎತ್ಕೊಂಡು ಹೋಗಿದ್ದಾರೆ. ಅದು ವರ್ತು 210 ಗ್ರಾಮ್ 210 ಗ್ರಾಮ್ ನೆಕ್ಲೆಸ್ ತೊಗೊಂಡು ಹೋಗಿದ್ದು ಜಿಮ್ ಓಪನ್ ಮಾಡಬೇಕಂತ. ಜಿಮ್ ಓಪನ್ ಆಗಲಿಲ್ಲ. ಅದರ ಬಗ್ಗೆ ಕೇಳಿದ್ರೆ ಹೊಡೆಯೋದು ಬಡಿಯೋದು ಮಾಡ್ತಿದ್ದಾರೆ. ಮತ್ತು ಸೈಯದ್ ವಸೀಂ ಬುಖಾರಿ ಇವರು ಯಾವಾಗಲೂ ಸೆಕ್ಷುವಲ್ ಅಸಾಲ್ಟ್ ಮಾಡೋದು. ಮದುವೆ ಆಗಿದ್ದು 2ನೇ ದಿನಕ್ಕೇ ಇವರಿಂದನೇ. ಮದುವೆ ಆಗಿದ್ದ ದಿನ ಅಮೀನ್ ಬೇಗಿಂದ ತಲ್ಲಾಕ್ ಕೂಗಿದ್ರು, ಆಮೇಲೆ ಸೈಯದ್ ವಸೀಂ ಬುಖಾರಿಯಿಂದ ತಲ್ಲಾಕ್ ಕೂಗೋದು, ಈ ಥರ ಮಾಡ್ತಾರೆ. ಇವರಿಬ್ಬರದಿಂದ ನನಗೆ ತುಂಬ ಕಾಟಾಚಾರ ಆಗಿದೆ. ಸೈಯದ್ ವಸೀಂ ಬುಖಾರಿ ಕಾನ್ಸ್ಟೆಂಟಾಗಿ ನನಗೆ ಮೊಲೆಸ್ಟ್ ಮಾಡಿದ್ದಾರೆ, ನನಗೆ ಅತ್ಯಾಚಾರ ಮಾಡಿದ್ದಾರೆ, ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ. ಹಿನ್ನಾ ಕೌಸರ್ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳಂತ ಹೇಳಿಬಿಟ್ಟು, ಅವ್ರಿಗೆ ತೊಂದರೆ ಆಗಬಾರ್ದಂತ ಹೇಳಿಬಿಟ್ಟು ನನಗೆ ಟಾರ್ಚರ್ ಸಹಿಸ್ಕೋ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಸೈಯದ್ ವಸೀಂ ಬುಖಾರಿ ಮತ್ತು ಸೈಯದ್ ಇನಾಮುಲ್ ಹಕ್ ಇವರಿಬ್ಬರು ಫ್ರೆಂಡ್ಸು. ಅಣ್ಣನ ಫ್ರೆಂಡ್ಗೇನೆ ಮದುವೆ ಆಗಿರೋ ತಂಗಿ ಅವರು. ಇವರು ಇಂಥ ಮನುಷ್ಯರಿದ್ರು ಯಾರ್ದು ಜೀವನ ಬಾಳಲ್ಲ. ನಾನೇನು ಕೆಟ್ಟವಳು ಬಿಟ್ಬಿಡಿ, ಆದರೆ ಮೊದಲನೇ ಹೆಂಡತಿನೂ ಕೆಟ್ಟವಳ. ಅದಕ್ಕಿಂತ ಬಂದಿರೋದು 19 ಹುಡುಗಿಯರು ಕೆಟ್ಟವರ. ಎಲ್ಲ ಹುಡುಗಿಯರು ಕೆಟ್ಟವರು, ಬೇರೆ ಇವ್ರ ತಂಗಿ ಮಾತ್ರ ಒಳ್ಳೆಯವಳ. ಬೇರೆ ಅವಳಿಗೆ ಒಳ್ಳೆ ಜೀವನ ಅಂತ ಬೇಕಾಗಿರೋದ? ಬೇರೆ ಮನೆಯಲ್ಲಿ ಇರೋ ಹುಡುಗಿಯರಿಗೆ ಜೀವನ ಬೇಡವಾ? ಒಳ್ಳೆ ಜೀವನ ಬೇಡವಾ? ನನಗೆ ಎಷ್ಟು ಕಾಟ ಮಾಡಿದ್ದಾರೆ ಅಂದರೆ, ನಾನು ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೆ. ಕಂಪ್ಲೇಂಟಲ್ಲೂ ನಾನು ಅದು ಕೊಟ್ಟಿಲ್ಲ. ಅವ್ರ ಅಪ್ಪ ಅಮ್ಮ ನನಗೆ ಅನ್ನ ಹಾಕಕ್ಕೂ ಒಂದು ತೊಟ್ಟು ನೀರು ಕುಡಿಬೇಕಂದ್ರೆ ಅವ್ರ ಪರ್ಮಿಷನ್ ಕೇಳಬೇಕಿತ್ತು. ಅನ್ನ ಬೇಕಂದ್ರೂ ನನಗೆ ತಿನ್ಸೋರು ಯಾರೂ ಇರಲಿಲ್ಲ. ಫ್ರೂಟ್ಸ್ ನಾನು ತೊಗೊಂಡು ಹೋಗ್ತಿದ್ದೆ. ಫ್ರೂಟ್ಸ್ ತೊಗೊಂಡು ಹೋದ್ರೂ ಅವ್ರ ಮನೇಲಿ ಬಚ್ಚಿಟ್ಬಿಡೋರು. ನನಗೊಂದು ಫ್ರೂಟ್, ಒಂದು ಬಾಳೆಹಣ್ಣು ತಿನ್ನೋಕ್ಕೂ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಬುಕ್ಕ ಮಾರ್ಕೋ ಹಿಂಗೆ ಮಂಜೆ. ನಾನು ಯಾರಿಗಂತ ಹೇಳಲಿ? ನಾನು ನಮ್ಮ ಅಪ್ಪ ಅಮ್ಮಗೂ ಹೇಳಲಿಲ್ಲ. ಹೌದು, ನಮ್ಮ ಅಕ್ಕ ಫಸ್ಟ್ ಡಿವೋರ್ಸ್ ಆಗಿದೆ. ಅವ್ರು ಡಿವೋರ್ಸ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಇವಾಗ ತಿರ್ಗಾ ಡಿವೋರ್ಸ್ ತೊಗೊಂಡ್ಬೇಡ್ದು, ನಾನು 30+ ಮದುವೆ ಆಗಿದ್ದೀನಿ, ಡಿವೋರ್ಸ್ ನಾನು ತೊಗೊಂಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಮರ್ಯಾದೆಗೆ ಪ್ರಶ್ನೆ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಾಯಿ ಮುಚ್ಕೊಂಡಿದ್ರೆ ಟಾರ್ಚರ್ ಮೇಲೆ ಟಾರ್ಚರು. ನಾನು ಒಡವೆ ಕೊಡಲ್ಲ, ಫ್ಲ್ಯಾಟ್ ತೊಗೊಳಕ್ಕೆ ಅಂತ ಹೇಳಿದಕ್ಕೆ ಇವ್ರ ಅಪ್ಪ ಹೊಡೆದ್ರು, ಇವ್ರಮ್ಮ ಹೊಡೆದ್ರು, ಹೊಡೆದ್ರು, ಮತ್ತು ಇವರು ಹೊಡೆದ್ರು. 4 ಜನ ಸೇರಿಸಿ ನನಗೆ ಹೊಡೆದಿದ್ದಾರೆ. ಆ ದಿನ ನಾನು ಎಷ್ಟು ಸಹಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದಿದ್ದೀನಿ ಅಂದರೆ ಆ ದೇವರೇ ನನಗೆ ಕಾಪಾಡಿದ್ದಾನೆ. ಇವಾಗ ಈ ಮದುವೆ ಬ್ರೇಕ್ ಆಗುತ್ತೆ ಅಂದ್ರೂ ಆ ದೇವ್ರದ್ದೇ ಇಚ್ಛೆ ಉಂಟಾಗಿದೆ. ಅದಕ್ಕೆ ಇಷ್ಟೆಲ್ಲ ಆಗಿ ನನ್ನ ಕ್ಯಾರೆಕ್ಟರ್ ಮೇಲೆ ಸವಾಲು ಹಾಕಿ ಇವರು ಇದು ಮಾಡ್ತಿದ್ದಾರೆ. ನಂದು ಒಂದು ತಪ್ಪಿಲ್ಲ, ಇವ್ರು ಮಾಡಿರೋದೆಲ್ಲ ತಪ್ಪು. ಮತ್ತು ನಮ್ಮಿಂದ ದುಡ್ಡು ತೊಗೊಂಡಿರೋದು, ನಮ್ಮಮ್ಮ ಹತ್ರ ಖಾನ್ದಾನಿ ಝೇವರ್ ತೊಗೊಂಡಿರೋದು ಎಲ್ಲ ನಮ್ಮದು ತೊಗೊಂಡು ನಮ್ಮ ಮೇಲೇ ಅಪವಾದ ಹಾಕ್ತೀವಿ. ಇದು ಸದ್ಯಕ್ಕೆ ಈ ಮಹಿಳೆ ಹೇಳ್ತಿರುವಂತಹ ವಿಚಾರ. ಏನೇನು ಟಾರ್ಚರ್ ಆಗ್ತಾ ಇತ್ತು ಈತನ ಮನೆಯಲ್ಲಿ ಅನ್ನೋದನ್ನು ಒಂದೊಂದಾಗಿ ಅವ್ರು ಹೇಳ್ತಾ ಇದ್ರು. ಜೊತೆಗೆ ಅವರ ಫ್ಯಾಮಿಲಿಯವರು ಕೂಡ, ಈತ ಮಾತ್ರ ಅಲ್ಲ, ಅವರ ಫ್ಯಾಮಿಲಿ ಇದ್ದಂಥವ್ರು ಯಾವ ರೀತಿ ನಡ್ಸ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ರು. ಜೊತೆಗೆ ನನ್ನ ಗಂಡ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಈಕೆ ಹೇಳಿದ್ದಾರೆ.